ಖಂಡಿತವಾಗ್ಲೂ ಅರುಣ್, ದೀಪಾವಳಿ ಪಟಾಕಿ ಸೌಂಡ್ ಮಾಡುತ್ತೋ ಇಲ್ವೋ, ಆದರೆ ದೀಪ್ತಿ ಶರ್ಮಾ ಅವರ ಅದ್ಭುತವಾದಂತಹ ಬೌಲಿಂಗ್ಗೆ ಈಗ ಸೌತ್ ಆಫ್ರಿಕಾದ ವನಿತೆಯರು ಟುಸ್ ಪಟಾಕಿ ಆಗಿದ್ದಾರೆ ಅಂತ ಹೇಳ್ಬೋದು. ದೀಪ್ತಿ ಶರ್ಮಾ ಅವರ ಅದ್ಭುತ ಬೌಲಿಂಗ್ ಮತ್ತು ಬ್ಯಾಟಿಂಗ್, ಅವರ ಆಲ್ರೌಂಡರ್ ಆಟದಿಂದ ಹರ್ಮನ್ ಪ್ರೀತ್ ಕೌರ್ ಅವರ ಒಂದು ನೇತೃತ್ವದ ಮಹಿಳಾ ತಂಡ ಈಗ ಚೊಚ್ಚಲ ಒಂದು ವಿಶ್ವಕಪ್ಗೆ ಮುತ್ತಿಟ್ಟಿದ್ದಾರೆ ಅಂತ ಅನ್ಬೋದು. 2 ಬಾರಿ ಫೈನಲ್ನಲ್ಲಿ ಮುಗ್ಗರಿಸಿದಂಥ ಟೀಮ್ ಇಂಡಿಯಾ ಈ ಬಾರಿ ಆ ತಪ್ಪುಗಳನ್ನು ತಿದ್ದುಕೊಂಡು ಚೊಚ್ಚಲ ವಿಶ್ವಕಪ್ನ ಗೆದ್ದಿದ್ದಾರೆ ನಮ್ಮ ಹೆಣ್ಣು ಹುಲಿಗಳು ಅಂದರೆ ತಪ್ಪಲ್ಲ. ಏಕೆಂದರೆ 50 ಓವರ್ಗಳಲ್ಲಿ ಒಂದು ಬೃಹತ್ ಮೊತ್ತ ಇಲ್ಲಾಂದ್ರೂ ಕೂಡ ಒಂದು ಸವಾಲಿನ ಒಂದು ಟಾರ್ಗೆಟನ್ನು ಸೆಟ್ ಮಾಡಿದ್ರು. 298 ರನ್ಗಳಿಗೆ 7 ವಿಕೆಟನ್ನು ಕಳೆದುಕೊಂಡಿದ್ರು. ಸೊ ಒಂದು ಓಪನಿಂಗ್ ಏನಿದ್ರೆ ಅದ್ಭುತವಾದಂಥ ಒಂದು ಓಪನಿಂಗ್ ಸಿಕ್ಕಿತ್ತು. ಆಸ್ ಯೂಶಲ್ ಆಗಿ ಮತ್ತೆ ಮಿಡಲ್ ಆರ್ಡರ್ ಫೇಲ್ಯೂರ್ ಆದರೂ ಕೂಡ ಒಂದು ಚಾಲೆಂಜಿಂಗ್ ಸ್ಕೋರನ್ನು ಸೆಟ್ ಮಾಡಿದ್ರು. ಆದರೆ ಅದೇ ರೀತಿಯಾಗಿ ನಮ್ಮ ಬೌಲರ್ಗಳು ಕೂಡ ಅದ್ಭುತವಾದಂಥ ಒಂದು ಬೌಲಿಂಗ್ ಮಾಡುವ ಮುಖಾಂತರ ಎಲ್ಲೋ ಒಂದು ಹಂತದಲ್ಲಿ ಕೈ ತಪ್ಪುವಂಥ ಹಂತದಲ್ಲಿದ್ದಂಥ ಒಂದು ಪಂದ್ಯವನ್ನು ಮತ್ತೆ ಒಂದು ಕಂಟ್ರೋಲ್ಗೆ ತೆಗೆದುಕೊಂಡು ಒಂದು ಹೋರಾಟ ಮಾಡುವ ಮುಖಾಂತರ ಮೊದಲ ಚೊಚ್ಚಲ ಒಂದು ವಿಶ್ವಕಪ್ಪನ್ನು ಗೆದ್ದಿದ್ದಾರೆ. ಸೊ ಒಂದು ಸಾಕಷ್ಟು ಒಂದು ಹೊಸ ದಾಖಲೆಗಳಿಗೆ ಈ ಒಂದು ವಿಶ್ವಕಪ್ ಸಾಕ್ಷಿ ಆಯಿತು ಅನ್ಬೋದು. ಈ ಒಂದು ವಿಶ್ವಕಪ್ ಮುಖಾಂತರ ಹೊಸ ಚಾಂಪಿಯನ್ ಏಕದಿನ ವಿಶ್ವಕಪ್ನ ಮಹಿಳಾ ತಂಡದಲ್ಲಿ ಈಗ ಒಂದು ಹೊಸ ಚಾಂಪಿಯನ್ ಹೊರಹೊಮ್ಮಿರುವುದು. ಆದರೆ ಒಂದು ಕಡೆ ಆದರೆ 2024ರಲ್ಲಿ ಸೌತ್ ಆಫ್ರಿಕಾ ತಂಡ ಕೂಡ T20 ವಿಶ್ವಕಪ್ನಲ್ಲಿ ನಮ್ಮ ಪುರುಷರ ತಂಡದ ವಿರುದ್ಧ ಕೂಡ ಸೋತಿದ್ರು. ಈಗ ಮಹಿಳೆಯರು ಕೂಡ ನಮ್ಮ ಮಹಿಳೆಯರ ವಿರುದ್ಧ ಸೋಲುವ ಮುಖಾಂತರ ಮತ್ತೆ ನಮ್ಮ ತಂಡ ಈ ವರ್ಷದ ಒಂದು ವಿಶ್ವಕಪ್ನ 25ರ ಒಂದು ವಿಶ್ವಕಪ್ಗೆ ಮುತ್ತಿಡುವ ಮುಖಾಂತರ ಒಂದು ಹೊಸ ದಾಖಲೆಯನ್ನು ಬರೆದಿದೆ. ಹರ್ಮನ್ ಪ್ರೀತ್ ಕೌರ್ ನೇತೃತ್ವದ ಈ ಒಂದು ತಂಡ ಏನಿದೆ ಸಾಕಷ್ಟು ವರ್ಷಗಳಿಂದ ನಮಗೂ ಕೂಡ ವಿಶ್ವಕಪ್ ಗೆದ್ದಿಲ್ಲ ಅನ್ನುವಂಥ ಒಂದು ಕೊರಗಿತ್ತು. 2 ಬಾರಿ ಫೈನಲ್ನಲ್ಲಿ ಮುಗ್ಗರಿಸಿದ್ರು. ಆದರೆ ಈ ಬಾರಿ ಆ ಎಲ್ಲ ತಪ್ಪುಗಳಿಗೆ ಒಂದು ಉತ್ತರವನ್ನು ಕೊಡುವ ಮುಖಾಂತರ ಮೊದಲ ಚೊಚ್ಚಲ ಒಂದು ವಿಶ್ವಕಪ್ಪನ್ನು ಗೆದ್ದಿರುವಂಥದ್ದು. ಇಡೀ 140ಕ್ಕೂ ಹೆಚ್ಚು ಕೋಟಿಯ ಜನರು ಏನೊಂದು ಪ್ರಾರ್ಥನೆ ಇತ್ತು, ಆ ಒಂದು ಪ್ರಾರ್ಥನೆ ಇವತ್ತು ಫಲಿಸಿದೆ. ಒಟ್ಟಾರೆಯಾಗಿ ನಮ್ಮ ಟೀಮ್ ಇಂಡಿಯಾದ ಒಗ್ಗಟ್ಟಿನ ಪ್ರದರ್ಶನಕ್ಕೆ ಇವತ್ತಿನ ಪಂದ್ಯ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಅರುಣ್. ಓಕೆ, ಭಾರತಕ್ಕೆ ಮೊದಲ ODI ವಿಶ್ವಕಪ್ ಬಂದಿರುವಂತಹ ಖುಷಿ, ಇದರಲ್ಲಿ ನಮ್ಮ ಪಾಲು ಅಂದ್ರೆ ಕರ್ನಾಟಕದ ಯಾವೆಲ್ಲ ಆಟಗಾರ್ತಿಯರು ಈ ಒಂದು ಟೀಮ್ ನಲ್ಲಿ ಇದ್ರು, ಅವರ ಕೊಡುಗೆ ಏನಾಗಿತ್ತು ಸತೀಶ್? ಅರುಣ್, ಈ ಬಾರಿಯ ನಮ್ಮ ತಂಡದ ಆಟಗಾರರು ಇರಲಿಲ್ಲ, ಆದರೆ ನಮ್ಮ RCB ಆಟಗಾರರು ಇದ್ರು. ಸೊ ಏನಂತಂದರೆ ಓಪನಿಂಗ್ ಬ್ಯಾಟ್ಸ್ಮನ್ ಆದಂಥ ಸ್ಮೃತಿ ಮಂದಾನ ಇರ್ಬೋದು, ರೀಚಾ ಘೋಷ್ ಇರ್ಬೋದು, ಮತ್ತು ರೇಣುಕಾ ಠಾಕೂರ್, ಇವರು 3 ಜನ ಕೂಡ ನಮ್ಮ RCBಯ ತಂಡದ ಆಟಗಾರರು. ಸೊ ಈ ಒಂದು ಕೊಡುಗೆಯಲ್ಲಿ ಇವರು 3 ಜನರ ಒಂದು ಪಾಲು ಕೂಡ ಅತಿ ಹೆಚ್ಚಾಗಿರುವಂಥದ್ದು. ಕೊನೆಯಲ್ಲಿ ರೀಚಾ ಘೋಷ್ ಅವರ ಆಡಿದಂಥ ಬ್ಯಾಟಿಂಗ್ ಇರ್ಬೋದು, ಓಪನಿಂಗಲ್ಲಿ ಬಂದಂತಹ ಶ್ರುತಿ ಮಂದನ್ ಅವರ ಒಂದು ಬ್ಯಾಟಿಂಗ್ ಇರ್ಬೋದು, ಅದೇ ರೀತಿಯಾಗಿ ರೇಣುಕಾ ಶರ್ಮಾ ಅವರ ಬೌಲಿಂಗು ಅದ್ಭುತವಾಗಿತ್ತು. ಅವರಿಗೆ ವಿಕೆಟ್ ಸಿಕ್ಕಿಲ್ಲ, ಆದರೆ ಒಂದು ಎಕಾನಮಿ ಆದಂಥ ಒಂದು ಬೌಲಿಂಗ್ ಮಾಡುವ ಮುಖಾಂತರ ಆ ಬ್ಯಾಟರ್ಗಳನ್ನು ಕಟ್ಟಿ ಹಾಕುವ ಮುಖಾಂತರ ಕೊನೆಯ ಹಂತದಲ್ಲಿ ಒಂದು ಸೌತ್ ಆಫ್ರಿಕಾದ ಬ್ಯಾಟರ್ಸ್ಗಳಿಗೆ ಒಂದು ಪ್ರೆಷರ್ ಕ್ರಿಯೇಟ್ ಮಾಡುವಂಥ ಒಂದು ಕೆಲಸನ ರೇಣುಕಾ ಠಾಕೂರ್ ಅವರು ಮಾಡಿದ್ರು. ಒಟ್ಟಾರೆಯಾಗಿ ಇವತ್ತು ನಾನು ಆಗಲೇ ಹೇಳ್ದ ಹಾಗೆ ಸೊ ನಮ್ಮ ಟೀಮ್ ಇಂಡಿಯಾದ ಆಟಗಾರರ ಒಂದು ಒಗ್ಗಟ್ಟು ಏನಿತ್ತು, ಆಟಗಾರ್ತಿಯರ ಒಂದು ಒಗ್ಗಟ್ಟು ನಿಜಕ್ಕೂ ಕೂಡ ಇವತ್ತು ಶ್ಲಾಘನೀಯ ಅಂತ ಅನ್ಬೋದು. ಸೊ ಮೊದಲ ಒಂದು ಹಂತದಲ್ಲಿ ಟೀಮ್ ಇಂಡಿಯಾ ಒಂದು ಸೌತ್ ಆಫ್ರಿಕಾದ ಬ್ಯಾಟ್ಸ್ಮನ್ಗಳು ತುಂಬ ಟಫ್ ಆದಂಥ ಒಂದು ಫೈಟನ್ನು ಕೊಟ್ಟರು. ಸೊ ಮೊದಲಿಗೆ ಆದಂಥ ಒಂದು ತಂಡದ ನಾಯಕಿ ಕೂಡ ಒಂದು 100 ರನ್ ಹೊಡೆಯುವ ಮುಖಾಂತರ ಈ ಒಂದು ಪಂದ್ಯವನ್ನು ಅವರು ಕೈ ಕಿತ್ಕೊಳ್ತಾರೆ ನಮ್ಮ ತಂಡದಿಂದ ಅನ್ನುವಂಥ ಒಂದು ಆತಂಕದಲ್ಲಿತ್ತು. ಆದರೆ ಕೊನೆಯದಾಗಿ ಅಲ್ಲಿ ಬಂದಂಥ ದೀಪ್ತಿ ಶರ್ಮಾ ಅವರ ಬೌಲಿಂಗ್ನಲ್ಲಿ ಬಂದಂಥ ಒಂದು ಅದ್ಭುತ ಕ್ಯಾಚ್, ಅವರ ಬೌಲಿಂಗ್ನಲ್ಲಿ ಬಂದಂಥ ಗೊಂಚಲು 5 ವಿಕೆಟು, ಅದರಲ್ಲೂ ಕೂಡ ಅವರಿಗೆ ಒಂದು ಸ್ಮರಣೀಯ ಅನ್ಬೋದು. ಸೊ ಒಂದು ವಿಶ್ವಕಪ್ನ ಫೈನಲ್ ಪಂದ್ಯದಲ್ಲಿ 5 ವಿಕೆಟ್ ಜೊತೆಗೆ 58 ರನ್ಗಳ ಮುಖಾಂತರ ಒಂದು ತಂಡಕ್ಕೆ ಅದ್ಭುತವಾದಂಥ ಒಂದು ಕೊಡುಗೆಯನ್ನು ಕೊಟ್ಟರು. ಅದೇ ರೀತಿಯಾಗಿ ಈ ಒಂದು ಟೂರ್ನಿಗೆ ಅಚಾನಕ ಅದೃಷ್ಟ ಅಂತಲೇ ಹೇಳ್ಬೋದು. ಶೆಫಾಲಿ ವರ್ಮಾ ಈ ಒಂದು ಟೂರ್ನಿಯಲ್ಲಿ ಇರಲಿಲ್ಲ. ಸೊ ಓಪನ್ ಬ್ಯಾಟ್ಸ್ಮನ್ ಆದಂಥ ಪ್ರತೀಕ್ ಅವರು ಇಂಜುರಿ ಆದ ಕಾರಣ ಶೆಫಾಲಿ ವರ್ಮಾ ಇನ್ನಾದರು ಸೆಮಿಫೈನಲ್ನಲ್ಲಿ ಅವರ ಕೊಡುಗೆ ಕಡಿಮೆ ಇದ್ರೂ ಕೂಡ ಈ ಒಂದು ಫೈನಲ್ನಲ್ಲಿ ಅದ್ಭುತವಾದಂಥ ಬ್ಯಾಟಿಂಗ್ ಮಾಡುವ ಮುಖಾಂತರ 88 ರನ್ಗಳನ್ನು ಹೊಡೆದಿದ್ರು. ಅವರು ಕೂಡ ಮೊದಲ ಒಂದು ಸೆಂಚುರಿಯ ಹೊಡೆಯುವಂಥ ತವಕದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಕೂಡ 88 ರನ್ಗಳಿಗೆ ವಿಕೆಟ್ ಕೊಟ್ಟರು ಕೂಡ ಬೌಲಿಂಗ್ನಲ್ಲೂ ಕೂಡ ಟೀಮ್ ಇಂಡಿಯಾ ಸಂಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಒಂದು ಒಳ್ಳೆ ಬ್ರೇಕ್ ಥ್ರೂ ಕೊಡುವ ಮುಖಾಂತರ ಬಿಗ್ ಹಿಟ್ಟರ್ಗಳನ್ನು ಇಬ್ಬರನ್ನ ಔಟ್ ಮಾಡುವ ಮುಖಾಂತರ ಟೀಮ್ ಇಂಡಿಯಾಗೆ ಒಂದು ಒಳ್ಳೆ ಬ್ರೇಕ್ ಥ್ರೂ ಕೊಡುವ ಮುಖಾಂತರ ಅವರು ಕೂಡ ಇವತ್ತಿನ ಪಂದ್ಯಕ್ಕೆ ಗೆಲ್ಲುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅರುಣ್. ಓಕೆ ಸತೀಶ್, 2 ಬಾರಿ ಡೌಟ್ ಅಂತೂ ಇತ್ತು. ಫಸ್ಟ್ ಟಾಸ್ ಸೋತಂತಹ ಸಂದರ್ಭದಲ್ಲಿ ಟಾಸ್ ಆಗಬೇಕಾಗಿತ್ತು, ನಾವೇ ಚೇಸ್ ಮಾಡಬೇಕಾಗಿತ್ತು ಅನ್ನುವಂಥ ಮಾತುಗಳು ಕೇಳಿ ಬಂತು. ಅದಾದ್ಮೇಲೆ ಸೌತ್ ಆಫ್ರಿಕಾದ ಕ್ಯಾಪ್ಟನ್ ಆಟ, ಇದೆಲ್ಲದ ನಂತರದಲ್ಲಿ ನಾವು ಬೌಲಿಂಗ್ನಲ್ಲೂ ಕೂಡ ಏನೂ ಕಡಿಮೆ ಇಲ್ಲ ಅಂತ ರುಜುವಾತ್ ಮಾಡಿದ್ದು ಆಟಗಾರರು. ಖಂಡಿತವಾಗ್ಲೂ ಅರುಣ್, ಒಂದು ವೇಳೆ ಏನಾದರೂ ಇವತ್ತಿನ ಪಂದ್ಯ ತಡವಾಗಿ ಅಂದರೆ ಮಳೆಯಿಂದ ತಡವಾಗಿ ಆರಂಭ ಆಗಿಲ್ಲ ಅಂತಿದ್ರೆ
ಟಾಸ್ ಗೆದ್ದಂತಹ ಸೌತ್ ಆಫ್ರಿಕಾ ಖಂಡಿತವಾಗ್ಲೂ ಅವರು ಬ್ಯಾಟಿಂಗನ್ನು ಚೂಸ್ ಮಾಡ್ತಿದ್ರು. ಏನಕ್ಕಂದ್ರೆ ಆ ಒಂದು ಪಂದ್ಯ ಏನಿದೆ ಖಂಡಿತವಾಗ್ಲೂ ಬ್ಯಾಟಿಂಗ್ಗೆ ಸ್ವರ್ಗ ಅಂತಲೇ ಹೇಳ್ಬೋದು ಆ ಒಂದು ಪಿಚ್ಚು. ಸೊ ಈ ಒಂದು ಪಿಚ್ನಲ್ಲಿ ಬ್ಯಾಟಿಂಗ್ ತೆಗೆದುಕೊಂಡಂಥ ಪಂದ್ಯ ಯಾರೇ ಟಾಸ್ ಗೆದ್ದಿದ್ರು ಕೂಡ ಬ್ಯಾಟಿಂಗ್ಗೆ ಹೋಗ್ತಾ ಇದ್ರು. ಆದರೆ ಮಳೆ ಯಾವಾಗ ಬಿತ್ತೋ ಆಗ ಪಿಚ್ಚು ಒಂದು ಸ್ವಲ್ಪ ರಿಯಾಕ್ಟ್ ಮಾಡೋದು ಸ್ಲೋ ಆಗುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಬಾಲ್ ಸ್ಲೋ ಆಗಿರುವ ಕಾರಣ ಬ್ಯಾಟಿಂಗ್ ಹೋದರೆ ನಮಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸೊ ಅವರು ಕೂಡ ಟಾಸ್ ಗೆದ್ದಂಥ ಸೌತ್ ಆಫ್ರಿಕಾ ತಂಡ ಬೌಲಿಂಗನ್ನು ಆಯ್ಕೆ ಮಾಡಿದ್ರು. ಅವ್ರಿಗೆ ಬೌಲಿಂಗ್ಗೆ ಆರಂಭದಲ್ಲಿ ಸ್ವಲ್ಪ ಎಡವಿದ್ರು ಕೂಡ ಅದಾದ ನಂತರ ಮ್ಯಾಚನ್ನು ಕಂಟ್ರೋಲ್ಗೆ ತಗೊಳ್ಳುವಂಥ ಕೆಲಸವನ್ನು ಸೌತ್ ಆಫ್ರಿಕಾದ ಬೌಲರ್ಗಳು ಮಾಡಿದ್ರು. ಆದರೆ ಕೊನೆಯದಾಗಿ ನಮ್ಮ ಭಾರತೀಯ ಬೌಲರ್ಗಳು ಕೂಡ ಅವರನ್ನು ಮೀರಿದಂಥ ಒಂದು ಅದ್ಭುತವಾದಂಥ ಒಂದು ಬೌಲಿಂಗನ್ನು ಮಾಡುವ ಮುಖಾಂತರ ಈ ಒಂದು ಪಂದ್ಯವನ್ನು ಗೆದ್ದರು. ಸೊ ಒಂದು ವೇಳೆ ಏನಾದರೂ ಮಳೆ ಏನಾರ ಬರ್ದಿಲ್ಲ ಅಂದರೆ ಖಂಡಿತವಾಗ್ಲೂ ಇವತ್ತಿನ ಪಂದ್ಯದಲ್ಲಿ ಸೌತ್ ಆಫ್ರಿಕಾ ತಂಡ ನಿಜವಾಗ್ಲೂ ಕೂಡ ಬ್ಯಾಟಿಂಗನ್ನು ಚೂಸ್ ಮಾಡ್ತಿದ್ದಾರೆ. ಯಾಕಂದರೆ ಸೆಕೆಂಡಲ್ಲಿ ಆಡುವಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಬೌಲಿಂಗ್ ಅಷ್ಟು ಸುಲಭವಾಗಿರಲಿಲ್ಲ. ಸೊ ಡಿ ಇರುವ ಕಾರಣ ಅಲ್ಲಿ ಕೂಡ ಸಾಕಷ್ಟು ಸಮಸ್ಯೆಗಳು ಆಗ್ತಿತ್ತು. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಬ್ಯಾಟಿಂಗ್ಗೆ ಕಷ್ಟ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಟಾಸ್ ಸೋತ್ರೂ ಕೂಡ ನಮ್ಮ ಇಂಡಿಯಾವನ್ನು ಬ್ಯಾಟಿಂಗಿಗೆ ಬನ್ನಿ ಅನ್ನುವಂಥ ನಿಟ್ಟಿನಲ್ಲಿ ಆಹ್ವಾನ ಕೊಟ್ಟರು. ಆದರೆ ನಮ್ಮ ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಸ್ಮೃತಿ ಮಂದಾನ ಮತ್ತು ಶೆಫಾಲಿ ವರ್ಮಾ ಅದ್ಭುತವಾದಂಥ ಒಂದು ಓಪನಿಂಗ್ ಮುಖಾಂತರ ಒಂದು ಒಳ್ಳೆ ಕಾಂಟ್ರಿಬ್ಯೂಷನ್ ಕೊಟ್ಟರು. ಅದಾದ ನಂತರ ಬಂದಂಥ ಪ್ಲೇಯರ್ಗಳು ಒಂದು ಚಿಕ್ಕ ಕೊಡುಗೆಯನ್ನು ಕೊಟ್ಟರೆ. ಶೆಫಾಲಿ ಒಂದು ರೀಚಾ ಘೋಷ್ ಕೊನೆಯಲ್ಲಿ ಬಂದಂಥ ರೀಚಾ ಘೋಷ್ ಕೂಡ 27 ಬಾಲ್ಗಳಲ್ಲಿ 24 ಬಾಲ್ಗಳಲ್ಲಿ 34 ರನ್ಗಳ ಒಂದು ಹೊಡಿಬಡಿ ಆಟದ ಮುಖಾಂತರ ತಂಡದ ಮೊತ್ತ 290 ಒಂದು ದಾಟು ಹೋಗೋದಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟರು. ಈ ಎಲ್ಲ ಕೊಡುಗೆಗಳ ಮುಖಾಂತರ ಈಗ ನಮ್ಮ ತಂಡ ಒಂದು ಚೊಚ್ಚಲ 50 ದಿನಗಳ ವಿಶ್ವಕಪ್ನಲ್ಲಿ ಮೊದಲ ಬಾರಿಗೆ ವಿಶ್ವಕಪ್ಪನ್ನು ಎತ್ತಿ ಹಿಡಿಯುವ ಮುಖಾಂತರ ನಮ್ಮ ವನಿತೆಯರು ವಿಶ್ವ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಅರುಣ್, ಓಕೆ ಸತೀಶ್, ಇನ್ನೊಂದು ವಿಶೇಷ ಅಂದ್ರೆ BCCIಗೆ ಈ ಒಂದು ಕಪ್ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗಿತ್ತು ಅಂತ ಇದ್ರೆ ಇಡೀ ವಿಶ್ವದಲ್ಲೇ ಅತ್ಯಂತ ಬಲಿಷ್ಠವಾದಂತಹ ವುಮೆನ್ಸ್ ಕ್ರಿಕೆಟ್ ಟೀಮ್ ಭಾರತದಲ್ಲಿರುವಂಥದ್ದು. ಆದರೂ ಕೂಡ ಒಂದು ಬಾರಿ ಕೂಡ ICC ಕಪ್ಪನ್ನು ಗೆದ್ದಿಲ್ಲ, ವಿಶ್ವಕಪ್ಪನ್ನು ಗೆದ್ದಿಲ್ಲ ಅನ್ನುವಂಥ ನೋವಿತ್ತು ಅಂತ ಕಾಣಿಸುತ್ತೆ. ಯಾಕಂದ್ರೆ 125 ಕೋಟಿ ರೂಪಾಯಿ ಬಹುಮಾನ ಕೊಡ್ತೀವಿ ಅನ್ನುವಂಥದ್ದು ಮೊನ್ನೆ ಘೋಷಣೆ ಆಗಿತ್ತು. ಯಾವಾಗ ಫೈನಲ್ಗೆ ಎಂಟ್ರಿ ಆಯಿತು ಭಾರತ ಅವತ್ತೇನೆ. ಸೊ ಹೀಗಾಗಿ ಆ ಒಂದು ಕನಸು ಕೂಡ BCCIಗಿದ್ದಂಥ ಕನಸು ಕೂಡ ಈಗ ನನ್ಸಾಗಿದೆ. ICC ಕೊಡ್ತಾ ಇರುವಂಥದ್ದು 50-60 ಕೋಟಿ, 125 ಕೋಟಿ BCCI ಕಡೆಯಿಂದ ಘೋಷಣೆ ಆಗಿದೆ. ಖಂಡಿತವಾಗ್ಲೂ ಅರುಣ್, ಇಲ್ಲಿ 125 ಕೋಟಿ ಅನ್ನೋದಕ್ಕಿಂತ ಮುಂಚೆ 140ಕ್ಕೂ ಹೆಚ್ಚು ಕೋಟಿ ಜನರ ಒಂದು ಹೃದಯ ಇವತ್ತು ನಮ್ಮ ಮಹಿಳಾ ತಂಡದ ಆಟಗಾರ್ತಿಯರು ಗೆದ್ದಿದ್ದಾರೆ ಅನ್ಪನ್ಬೋದು. 2025ರ ಈ ಒಂದು ಮಹಿಳಾ ವಿಶ್ವಕಪ್ನಲ್ಲಿ ನಮ್ಮ ತಂಡದ ಶುಭಾರಂಭ ಆಗಿತ್ತು. ಮೊದಲಿಗೆ 2-3 ಪಂದ್ಯಗಳನ್ನು ಗೆದ್ದಂತಹ ನಮ್ಮ ತಂಡ ಕಂಟಿನ್ಯೂಸ್ ಆಗಿ ಸೌತ್ ಆಫ್ರಿಕಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ 3 ತಂಡಗಳ ವಿರುದ್ಧನೂ ಕೂಡ ಸೋಲ್ತಾರೆ. ಇದಾದ ನಂತರ ನಮ್ಮ ತಂಡ ಸೆಮಿಫೈನಲ್ಗೆ ಹೋಗ್ತಾರಾ ಇಲ್ವೋ ಈ ರೀತಿಯಾದಂಥ ಒಂದು ಅನುಮಾನ ಕಾಡುತ್ತೆ. ಅದಾದ ನಂತರ ಕಮ್ಬ್ಯಾಕ್ ಮಾಡ್ತಾರೆ. ನ್ಯೂಜಿಲೆಂಡ್ ವಿರುದ್ಧ ಇರಬಹುದು, ಅದಾದ ನಂತರ ಬಾಂಗ್ಲಾದೇಶದ ವಿರುದ್ಧ ಪಂದ್ಯದ ಡ್ರಾ ಆದರೂ ಕೂಡ ನಮ್ಮ ತಂಡ ನ್ಯೂಜಿಲೆಂಡ್ ವಿರುದ್ಧದ ಪಂದ್ಯದಲ್ಲಿ ಗೆಲ್ಲುವ ಮುಖಾಂತರ ಸೆಮಿಫೈನಲ್ ಖಾತ್ರಿಯನ್ನು ಪಡ್ಕೊತಾರೆ. ಅದು 4ನೇ ತಂಡವಾಗಿ ಸೆಮಿಫೈನಲ್ಗೆ ಎಂಟ್ರಿ ಕೊಡುತ್ತೆ. ಸೊ ಆಗ ನಮ್ಮ ತಂಡಕ್ಕೆ ಟಫ್ ಫೈಟ್ ಆಗಿದ್ದಂತಹ ಒಂದು ತಂಡ ಅಂದರೆ ಪಾಯಿಂಟ್ಸ್ ಟೇಬಲ್ನಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಂತಹ ಸೋಲನ್ನೇ ನೋಡದಂಥ ಈ ಒಂದು ವಿಶ್ವಕಪ್ನಲ್ಲಿ ಇದ್ದಂತಹ ಆಸ್ಟ್ರೇಲಿಯಾ ತಂಡ ನಮ್ಮ ತಂಡಕ್ಕೆ ಸೆಮಿಫೈನಲ್ ಎದುರಾಗುತ್ತೆ. ಅದರಲ್ಲೂ ಕೂಡ ಲೀಗ್ ಹಂತದಲ್ಲಿ 331 ರನ್ನುಗಳಂತ ಬೃಹತ್ ಮೊತ್ತವನ್ನು ಕೂಡ ಚೇಸ್ ಮಾಡಿದ್ರು ಆಸ್ಟ್ರೇಲಿಯಾ. ಸೊ ಈ ತಂಡದ ವಿರುದ್ಧ ನಾವು ಎಷ್ಟು ರನ್ ಕೊಟ್ಟರು ಕೂಡ ಹೊಡಿತಾರೆ ಅನ್ನುವಂಥ ಭಯ ಇತ್ತು. ಆದರೂ ಕೂಡ ಮೊದಲು ಬ್ಯಾಟಿಂಗ್ ಮಾಡಿದಂಥ ಆಸ್ಟ್ರೇಲಿಯಾ 338 ರನ್ಗಳ ಒಂದು ಬೃಹತ್ ಮೊತ್ತವನ್ನೇ ಕೊಡ್ತಾರೆ. ಸೊ ಇದಾದ ನಂತರ ಅದು ಅಕ್ಟೋಬರ್ 14ನೇ ತಾರೀಕು ಆ ಒಂದು ಪಂದ್ಯ ನಡೀತಾ ಆಗಿದ್ರೆ ಅಕ್ಟೋಬರ್ 30ನೇ ತಾರೀಕೆ ಆ ಒಂದು ಪಂದ್ಯಕ್ಕೆ ನಮ್ಮ ಆಟಗಾರ್ತಿಯರು ಒಂದು ರಿವೆಂಜ್ ಅದಕ್ಕೆ ಪ್ರತ್ಯುತ್ತರನ್ನು ಕೊಡ್ತಾರೆ. ಸೆಮಿಫೈನಲ್ನಲ್ಲಿ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಸೋಲನ್ನೇ ಕಾಣದಂತಹ ಆಸ್ಟ್ರೇಲಿಯಾವನ್ನು ಒಂದು ಸೆಮಿಫೈನಲ್ ಪಂದ್ಯದಲ್ಲಿ 338 ಅಂದರೆ 339 ರನ್ಗಳನ್ನು ಹೊಡೆಯುವ ಮುಖಾಂತರ ಏಕದಿನ ಕ್ರಿಕೆಟ್ನಲ್ಲೇ ಒಂದು ಹೊಸ ದಾಖಲೆ, ಅದರಲ್ಲೂ ವಿಶ್ವಕಪ್ ಮಾತ್ರ ಅಲ್ಲ, ಇಡೀ ಮಹಿಳಾ ತಂಡದ ಏಕದಿನ ಕ್ರಿಕೆಟ್ ಲೋಕದಲ್ಲೇ ಒಂದು ಹೊಸ ದಾಖಲೆಯನ್ನು ಬರೆಯುವ ಮುಖಾಂತರ ಒಂದು ರೋಚಕ ಪಂದ್ಯದಲ್ಲಿ ಒಂದು ಅಧಿಕಾರಯುತವಾದಂಥ ಗೆಲುವನ್ನು ಪಡೆಯುವ ಮುಖಾಂತರ ಸೆಮಿಫೈನಲ್ನ ಗೆದ್ದು ಫೈನಲ್ಗೆ ಬರ್ತಾರೆ. ಅದೇ ರೀತಿಯಾಗಿ ಕೂಡ ಇವತ್ತು ಕೂಡ 298 ರನ್ಗಳನ್ನು ಹೊಡೆಯೋದು ಅಷ್ಟು ಸುಲಭ ಅಲ್ಲ. ಯಾಕಂದರೆ ಸೆಮಿಫೈನಲ್ನಲ್ಲಿ ಸೌತ್ ಆಫ್ರಿಕಾದ ಬೌಲರ್ಗಳು ಮಾಡಿದಂಥ ಬೌಲಿಂಗ್ ಅದ್ಭುತವಾದಂಥ ಒಂದು ಬೌಲಿಂಗ್, 360ಕ್ಕೂ ಹೆಚ್ಚು ರನ್ ಹೊಡೆದಂಥ ಆ ತಂಡ ಕೇವಲ 195 ರನ್ಗಳಿಗೆ ಇಂಗ್ಲೆಂಡ್ ತಂಡವನ್ನು ಆಲ್ಔಟ್ ಮಾಡುತ್ತೆ. ಇಂತಹ ತಂಡದ ವಿರುದ್ಧ 298 ರನ್ಗಳು ಹೊಡೆಯೋದು ಅಷ್ಟು ಸುಲಭವಾದಂಥ ಪಂದ್ಯವಾಗಿರಲಿಲ್ಲ. ಅಂಥದ್ರಲ್ಲೂ ಕೂಡ 298 ರನ್ಗಳನ್ನು ಹೊಡೆದು 10 ವಿಕೆಟ್ಗಳನ್ನು ಕಿತ್ತು ಮೊದಲ ಬಾರಿಗೆ ವಿಶ್ವಕಪ್ಪನ್ನು ಎತ್ತಿಡಿಯುವ ಮುಖಾಂತರ ವಿಶ್ವ ವನಿತೆ ಒಂದು ವಿಶ್ವ ಚಾಂಪಿಯನ್ ಆಗಿ ನಮ್ಮ ಹೆಮ್ಮೆಯ ಆಟಗಾರರು ಹೊರ ಹೊಮ್ಮಿದ್ದಾರೆ ಅಂತಲೇ ಹೇಳ್ಬೋದು ಅರುಣ್. ಓಕೆ ಸತೀಶ್, ನೀವು ಹೇಳಿದಂಗೆ ಒಂದು ಐತಿಹಾಸಿಕವಾದಂಥ ರನ್ ಚೇಸ್ ಏನಾಯಿತು ಸೆಮಿಫೈನಲ್ನಲ್ಲಿ, ಅದು ಬಲಿಷ್ಠವಾದಂಥ ಆಸ್ಟ್ರೇಲಿಯಾ ವಿರುದ್ಧವಾಗಿ.
ಸೊ ಆ ಒಂದು ರನ್ ಚೇಸ್, ಆ ಒಂದು ವಿನ್ ಇವತ್ತಿನ ಫೈನಲ್ಗೆ ಕಾನ್ಫಿಡೆನ್ಸ್ ತಂದು ಕೊಡ್ತು ಅಂತ. ಖಂಡಿತವಾಗ್ಲೂ ಅರುಣ್, ಏನಕ್ಕೆ ಅಂದರೆ ಆರಂಭದಲ್ಲಿ ನಮ್ಮ ತಂಡದ ಆಟಗಾರರು 2-3 ವಿಕೆಟ್ ಬಿದ್ದರೂ ಕೂಡ ಒತ್ತಡದಲ್ಲಿ ಬಂದಂತಹ ಜಮೀಮಾ ಇರ್ಬೋದು, ಅದಾದ ನಂತರ ಬಂದಂಥ ಕ್ಯಾಪ್ಟನ್ ಹರ್ಮನ್ಪ್ರೀತ್ ಕೌರ್ ಅವರ ಒಂದು ಅದ್ಭುತವಾದಂಥ ಅವರ ಒಂದು ಜೊತೆ ಆಟ ಇದೆಯಲ್ಲ, ಅದ್ಭುತವಾದಂಥ ಒಂದು ಜೊತೆ ಆಟ. ಅವರು ಒಂದು ಕಡೆ ಜಮೀಮಾ 120ಕ್ಕೂ ಹೆಚ್ಚು ರನ್, 120 ರನ್ ನೋಡಿದ್ದಾರೆ, ಒಂದು ಕಡೆ 80 ರನ್ ನೋಡಿದಂಥ ಹರ್ಮನ್ಪ್ರೀತ್ ಕೌರ್ ಹೋರಾಟವನ್ನು ಮಾಡ್ತಾರೆ. ಅದಾದ ನಂತರ ಬಂದಂಥ ದೀಪ್ತಿ ಶರ್ಮಾ ಇರ್ಬೋದು, ರಿಚಾ ಘೋಷ್ ಆಸ್ ಯೂಶಲ್ ಆಗಿ ಅವರು ರನ್ ರೇಟ್ಗೆ ಬೇಕಾದಂಥ ಒಡಿಬಡಿ ಆಟ ಏನಿತ್ತು ಅದಕ್ಕೆ ತಕ್ಕನಾಗೆ ಒಂದು ಕಡೆ ದೀಪ್ತಿ ಶರ್ಮಾ 34 ರನ್ ನೋಡಿದ್ದಾರೆ, ಮತ್ತೊಂದು ಕಡೆ 37 ರನ್ ನೋಡಿದ್ದಾರೆ ರಿಚಾ ಘೋಷ್. ಈ ಎಲ್ಲದರ ನಡುವೆ ಅವರು ಕೂಡ ಸೆಮಿಫೈನಲಲ್ಲಿ ಅದ್ಭುತವಾದಂಥ ಒಂದು ಆಟ ನೋಡ್ತಾರೆ. ಅದೇ ರೀತಿಯಾಗಿ ಇವತ್ತು ಕೂಡ ಯಾವುದೋ ಒಂದು ಪ್ರೆಷರ್ ಇರಲಿಲ್ಲ. ಸೊ ಆ ಒಂದು ಪಂದ್ಯವನ್ನು ಗೆದ್ದಿದ್ರಿಂದ ಅವರೊಂದು ಕಾನ್ಫಿಡೆನ್ಸ್ ಅನ್ನುವಂತಿತ್ತು, ಆದರೆ ಓವರ್ ಕಾನ್ಫಿಡೆನ್ಸ್ ಇರಲಿಲ್ಲ. ಅದಕ್ಕೆ ಕಾರಣ ಅದರ ಜೊತೆಗೆ ಅದಕ್ಕೆ ನಮ್ಮ ತಂಡದ ಆಟಗಾರ್ತಿಯರು ಆಡಿದ ರೀತಿಯೇ ಕಾರಣ. ಅದು ಒಂದು ನೋಡ್ಬೋದು ನಾವು, ಮೊದಲಿಗೆ ಬಂದಂಥ ಅವರು ಆರಂಭದಿಂದಲೇ ಒಂದು ಅಟ್ಯಾಕಿಂಗ್ ಗೇಮ್, ಯಾವಾಗಲೂ ಕೂಡ ಈ ರೀತಿಯಾದಂಥ ಅಟ್ಯಾಕಿಂಗ್ ಆಟವನ್ನು ನಾವು ನ್ಯೂಜಿಲೆಂಡ್ ಮತ್ತು ಆಸ್ಟ್ರೇಲಿಯಾ ಆಟಗಾರ